ಅಮ್ಮ ಅಮ್ಮ ಎಂದರೆ ಏನೋ ಅರ್ಥವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎಂದರೆ ಏನೋ ಅರ್ಥವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎಂದರೆ ಏನೋ ಅರ್ಥವು, ನಮ್ಮ ಪಾಲಿಗೆ ಅವಳೇ ದೈವವು. ಏನೋ ವರ್ಷವು ನಮ್ಮ ಪಾಲಿಗೆ ಅವಳೇ ದೈವವು. ಮೂರು ನದಿಯು ಸೇರಿ ಹರಿದು ಬಂದರೇನು, ಜನರು ಅದರ ರಭಸ ಕಂಡು ಕಡಲು ಎನ್ನುವರೇನು. ಆಹಾ ಆಹಾ ಆಹಾ, ಕೋಟಿ ದೇವರೆಲ್ಲ ಕೂಡಿ ನಿಂತರೇನು, ತಾಯಿಯಾದ ಪ್ರೀತಿ ತೋರಿ ಸನಿಹ ಬರುವರೇನು. ಎಂದೋ ಕನಸಲಿ ಕಂಡ ನೆನಪಿದೆ, ಇಂದು ನಿನ್ನ ಕಾಣೋ ಆಸೆಯದೆಯ ತುಂಬಿದೆ. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ನಿನ್ನ ವಯಸ್ಸು ಮರವೇ ಮಗುವೇ ಆಗಿ ಬಿಡುವೆ, ಅಮ್ಮ ನಿನ್ನ ಕಂದ ಬಂದ ನೋಡು ಎನ್ನುವೆ. ಆಹಾ ಕಣ್ಣಿ ತೋಳಿನಲ್ಲಿ ಅವಳ ಬಳಸಿದಲ್ವೇ, ಇನ್ನೂ ನಿನ್ನ ಎಂದು ಬಿಟ್ಟು ಏನು ಎನ್ನುವೆ. ತಾಯಿ ಮಡಿಲಲ್ಲಿ ನಾವು ನಮ್ಮ ತಾಯಿಗೆ ಅವಳೇ ದೈವಳು. ಅಮ್ಮ ಎಂದರೆ ಏನೋ ಅಂಶವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎನ್ನಲು ಎಲ್ಲ ಮರೆತೆವು, ಎಂದು ಕಾಣದ ಸುಖವ ಕಂಡೆವು. ಅಮ್ಮ ಎಂದರೆ ಏನೋ ಅಂಶವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎನ್ನಲು ಎಲ್ಲ ಮರೆತೆವು, ಎಂದು ಕಾಣದ ಸುಖವ ಕಂಡೆವು. ತಂಗಿಯು ನೀನೆ, ತಾಯಿಯು ನೀನೆ, ಅಕ್ಕನು ನೀನೆ, ಎಲ್ಲನೂ ನೀನೆ. ಸೋದರ ವಾತ್ಸಲ್ಯಕ್ಕೆ ಇದನ್ನ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಇದು ಕುಟುಂಬ ಅಂದಾಗ ಆ ಬಾಂಧವ್ಯ ಎಲ್ಲ ಬರ್ತವೆ ನಮ್ಮಲ್ಲಿ. ಅಲ್ಲ, ಈ ಗೀತೆ ಆಡಿದ್ದು 3 ಜನ ಮಂಜು, ಇಲ್ಲ 4 ಜನ ಮಂಜು. ಅಲ್ಲ, ಈಗ ಆಡಿದ್ 3 ಜನ, 3 ಜನ ಮಂಜು. ಸೂಪರ್. ಆಮೇಲೆ ಎಲ್ಲ ಒಂದೇ ತರ ಆಡಿದ್ರು. ಎಲ್ಲ ನಿನ್ನ ಪ್ರೀತಿ ವಿಶ್ವಾಸಕ್ಕೆ ನಾವು ಎಂದೂ ಚಿರಋಣಿ. ಏನ್ ಗೊತ್ತಾ, ನಾವು ಮಧ್ಯಾಹ್ನ ನಿನ್ನ ಕೈ ಕೊಟ್ಟು ಓಡೋಗಿದ್ರು ಸದಾ ಮತ್ತೆ ನಿನ್ನ ಪ್ರೀತಿ ಇಲ್ಲಿವರೆಗೂ ಎಳ್ಕೊಂಬಂದಿದೆ.
ಆಯ್ತಾ? ಒಪ್ಕೊಂಡಿದ್ದೆ. ದಯವಿಟ್ಟು ಕ್ಷಮೆ ಇರ್ಲಿ. ಇಲ್ಲಿ ಹಾಡು ಆಡಿದ್ದು ಯಾವ್ದು ಗೊತ್ತಾ ನಾವು? ಕಳ್ಳ ಕುಳ್ಳ. ಎಷ್ಟೋ ಚಿಕ್ಕ ಹುಡುಗಿಯಿಂದ ಎಷ್ಟೋ ಆಸೆ ಇಟ್ಕೊಂಡು ಇದು ಮಾಡ್ಕೊಂಡೇ ಬರಬೇಕು ಅಂತ ನಾನು ಆಡ್ಕೊಂಡೇ ಬರ್ತಿದ್ದೆ. ಆದರೆ ಲೋಕೇಶ್ ಅವ್ರು ನನಗೆ ಕೈ ಹಿಡಿದು ಸ್ಟೇಜ್ ಕೊಟ್ಟು ಇಷ್ಟು ಜನ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರಲ್ಲ, ಅದು ನನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಇಂಥ ಸ್ವರ್ಗ, ಇಂಥ ಸ್ಟೇಜು ಇದು ನಾನು ಹುಟ್ಟಿದ ಮಕ್ಕಳಿಂದನೂ ಸಹ ನಾನು ಬಯಸಿಲ್ಲ. ಆದರೆ ಅದರಿಂದನೇ ಬಂದಿದ್ದೀನಿ. ಇಷ್ಟೊಂದು ಜನದ್ದು ಪ್ರೀತಿ ನನಗೆ ಕೊಟ್ಟಿದ್ದೀರಲ್ಲ, ನನಗಷ್ಟೇ ಸಾಕು. ನಾನು ಇದ್ರೂ ಒಂದೇ ಇಲ್ದಿದ್ರು ಒಂದೇ, ನನಗಷ್ಟೇ ಸಾಕು. ನಿನ್ನ ಪ್ರೀತಿಗೆ ಯಾರು ಸರಿಸಮ ಇಲ್ಲ. ನಿನ್ನ ಪ್ರೀತಿಗೋಸ್ಕರ ಯಾರು ಬೇಕಾದ್ರೂ ತ್ಯಾಗ ಮಾಡ್ತಾರೆ. ನೀನು ಕ್ಷಮೆ ಇರ್ಲಿ, ಯಾವ್ದು ಬೇಜಾರು ಮಾಡ್ಕೊಳ್ಳಿ. ಯಾರೇ ಆಗಲಿ, ಸಿಂಗ್ರಿ ರಂಗನಾಥ್ ಸರಣ್ಣ ಆಗಲಿ, ಇವರು ಶಿವಣ್ಣ ಸರ್ ಆಗಲಿ, ಶಾರದಕ್ಕ ಆಗಲಿ, ಆಮೇಲೆ ಅಕ್ಕ ಆಗಲಿ, ವಾಣಿ ಮೇಡಮ್ ಎಷ್ಟೆಷ್ಟು ಪ್ರೀತಿ ಕೊಟ್ಟು ನನ್ನ ಪ್ರೋಗ್ರಾಮಿಗೆ ಬಂದು ನನಗೆ ನೆಮ್ಮದಿ ಕೊಟ್ಟು ಹೋಗ್ತಾರೆ. ನನಗೆ ಅದೇ ಸಾಕು. ನಾನು ನಿಮ್ಮಲ್ಲಿ ಬಯಸೋದು ನಾನು ಅಷ್ಟೇ, ನಾನು ಬೇರೆ ಏನೂ ಬಯಸಲ್ಲ. ಇಷ್ಟು ಜನದ ಪ್ರೀತಿ ದೇವ್ರು ಕೊಟ್ಟಿದ್ದಾನಲ್ಲ, ನನ್ಗಷ್ಟೇ ಸಾಕು. ಅಲ್ಲ, ಈ ಪ್ರೀತಿ ಎಲ್ಲರಿಗೂ ಸಿಗಲ್ಲ. ಋಣ ಇದ್ರೆ ಕಮಲಮ್ಮ ಕಾರ್ಯಕ್ರಮ ಮಾಡ್ತಾರೆ ಅಂತಂದ್ರೂ ನಿನಗೇ ಪ್ರೀತಿ ಕೊಡೋವಂಥ ಜನ ನಿನ್ನ ಹತ್ರ ಬಂದೇ ಬರ್ತಾರೆ. ಅದನ್ನು ನಾವು ಬಯಸೋದು ಬೇಡ, ಏನು ಬೇಡ, ಅವರೇ ಬರ್ತಾರೆ. ಆಯಿತಾ? ನೋಡು, ನಮ್ಮ ಮನೆಗೆ ಹೋಯ್ತಿದ್ದವ್ರನ್ನ ಭಗವಂತ ನನ್ನ ಇಲ್ಲಿವರೆಗೂ ಕರ್ಕೊಂಬಂದವನೇ. ಅಂದರೆ ನಿನ್ನ ಪ್ರೀತಿಗೆ ಅಷ್ಟು ಗೌರವ ಇದೆ ಅಂತ ಅದನ್ನು ನಾವು ಭಾವಿಸ್ತಾ ಇದ್ದೀವಿ. ಅದಕ್ಕೆ ನಿನ್ನ ತಾಯಿ ಸ್ಥಾನದಲ್ಲೇ ನಿಲ್ಲಿಸಿ ನಾವು ಈ ಹಾಡನ್ನ ಹೇಳಿದ್ದೀವಿ. ಆಯಿತಾ? ನಾವೆಲ್ಲ ಒಂದೇ ಏಜಿನವರು ಅನ್ಕೋತೀನಿ ನನ್ನ ಮನಸ್ಸಲ್ಲಿ. ನನಗೂ ಇವಾಗ 60 ವರ್ಷ ಆಯಿತು, ಮಂಜಣ್ಣಂಗೆ 63 ವರ್ಷ. ನಾನು ಹುಟ್ಟಿದಾಗ್ಲಿಂದಲೂ ಇಂಥ ನಮ್ಮ ನೆಮ್ಮದಿ ನಾನು ಕಂಡಿಲ್ಲ. ಖಂಡಿತ ಹುಟ್ಟಿದಾಗ್ಲಿಂದಲೂ ನಾನು ಈ ಥರ ನೆಮ್ಮದಿ ನಾನು ಕಂಡೇ ಇಲ್ಲ. ಹುಟ್ಟಿದಾಗ 9 ವರ್ಷ ಹುಡುಗಿಯಿಂದನೂ ನಾನು ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ, ಓದಿಲ್ಲ ಬರ್ದಿಲ್ಲ. ಆದರೆ ಇಂಥ ಪ್ರೀತಿ ಭಗವಂತ ಇವಾಗ ಕೊಟ್ಟಿದ್ದಾನಲ್ಲ, ಆ ತಾಯಿ, ಅಣ್ಣಮ್ಮ ತಾಯಿಗೆ ನಮಸ್ಕಾರ ಮಾಡ್ತೀನಿ. ನಿಮ್ಮೆಲ್ರದ್ದು ಧನ್ಯವಾದಗಳು. ಯಾವುದೇ ಒಂದು ಬಾಂಧವ್ಯಕ್ಕೆ ವಯಸ್ಸು ಅಂತರ ಇಲ್ಲ. ಅವಳನ್ನ ತಾಯಿ ಅಂದರೆ ನನಗೇನು ಕಷ್ಟ ಆಗುತ್ತೆ, ತಂಗಿ ಅಂದರೆ ಏನು ಕಷ್ಟ ಆಗುತ್ತೆ, ಅಕ್ಕ ಅಂದರೆ ಏನು ಕಷ್ಟ ಆಗುತ್ತೆ. ಈ ಬಾಂಧವ್ಯಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ತುಂಬ ಹೃದಯದ ಧನ್ಯವಾದಗಳು. ನೀವು ನಮ್ಮ ಮೇಲಿಟ್ಟಿರೋ ಅಭಿಮಾನಕ್ಕೆ ನಾವು ನಿಮ್ಮ ಮೇಲೆ ಅಷ್ಟೇ ಅಭಿಮಾನ ಇಟ್ಟಿವಿ. ಕ್ಷಮೆ ಇರಲಿ. ಹಾಗೆ ಈ ಧನ್ಯವಾದಗಳು. ಒಂದೇ ಒಂದು ನಿಮಿಷ. ಎಲ್ಲದಕ್ಕಿಂತ ಕಮಲಮ್ಮ ಅನ್ನೋರ್ಕಿಂತ ಮುಂಚೆ ಕಮಲಮ್ಮ ಹೇಗೆ ಬಂದರು ಅಂತ ಹೇಳ್ತೀನಿ ಕೇಳಿ. ಈ ನಮ್ಮ ಸ್ನೇಕ್ ಲೋಕಿ ಅಂತ ಇದ್ದಾರಲ್ಲ, 2016-17ನೇ ಇಸ್ವಿನಲ್ಲಿ ಕರೋಕೆಯನ್ನು ಉಟ್ಕೊಂಡಿದ್ದೆ. ಆಗ ಆ ಟ್ರ್ಯಾಕುಗಳು ಕೆಲವು ಇರಲಿಲ್ಲ. ಆ ಟ್ರ್ಯಾಕ್ನ ಹುಡುಕಿ ಅಶುಕ್ರ ಆಡಿಟೋರಿಯಂ ಅಂತಿತ್ತು ಆಗಿನ ಕಾಲದಲ್ಲಿ, ಒಂದೇ ಒಂದು ಇಡೀ ಬೆಂಗಳೂರಿಗೆ. ಅಲ್ಲಿ ನಮಗೆ ಪರಿಚಯ ಆಗಿ ಸ್ನೇಕ್ ಲೋಕಿಯವರು. ಅವರ ಜೊತೆಗೂಡಿ ಅವರು ತೀರ್ಕೊಂಡ್ರು ಸಹ ಅವರ ಏನು ಗಾನಗಂಧರ್ವಂತ ಲೋಕ ಅಂತ ಟೈಟ್ಲಿದೆ ಅದನ್ನು ಕಾಪಾಡಿಕೊಂಡು ಅವ್ರ ಹೆಸರಲ್ಲಿ ಇದುವರೆಗೂ ಈ ಕ್ಷಣದವರೆಗೂ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದಾರೆ ಕಮಲಮ್ಮ ಅವರು. ಬೇರೆ ಎಲ್ಲೂ ನೋಡಿ, ಯಾರ ತೀರ್ಕೊಂಬಿಟ್ರೆ ಅವ್ರ ಗ್ರೂಪೇ ಹೊಡೆದೋಗುತ್ತೆ. ಆ ವ್ಯಾಟ್ಸಪ್ ಗ್ರೂಪೇ ಇರೋದಿಲ್ಲ. ಅಂಥ ಗ್ರೂಪ್ನ ಕಾಯ್ಕೊಂಡು ಏನು ಬೇರು ಅಂತಿಲ್ಲ, ಬೇರಿಂದ ಮರ ಆಗಿ ನಿಜವಾಗ್ಲೂ ನೀವು ಈ ಕ್ಷೇತ್ರದಲ್ಲಿ ತುಂಬಾ ಸಾಧನೆ ಮಾಡಿದ್ದೀವಿ ಅನ್ನೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವರು ನಿಮಗೆ ಆಯುರಾರೋಗ್ಯ ಕೊಟ್ಟು ಇದೇ ಥರ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ, ಒಳ್ಳೊಳ್ಳೆ ಸ್ನೇಹಿತರು ನೋಡಿ ಎಲ್ಲ ಮನ ತುಂಬಿ ಬಂದಿದ್ದಾರೆ ನಿಮ್ಮ ಕಾರ್ಯಕ್ರಮಕ್ಕೆ. ಯಾರು ಸುಮ್ಮನೆ ಬಂದಿಲ್ಲ, ಮನಸ್ಸಿಟ್ಟು ಬಂದಿದ್ದಾರೆ. ದಯವಿಟ್ಟು ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡ್ತೀರಿ. ನಾವು ನಿಮ್ಮ ಜೊತೆಗಿರ್ತೀವಂತ ಈ ಮೂಲಕ ನಿಮಗೆ ಕೇಳ್ಕೊತೀವಿ. ಧನ್ಯವಾದಗಳು ಮಂಜಣ್ಣ ಅವರು. 2 ಮಂಜಣ್ಣ, ಬ್ಯಾಂಕು LIC 2 ಮಂಜಣ್ಣ ಅವರು ಯಾವಾಗಲೂ ಜೊತೆಗೆ. ಮುಂದಿನ ಪ್ರೋಗ್ರಾಮ್ಗೆ LIC ಮಂಜಣ್ಣ ಅವರು ನಮಗೆ ಅಡ್ಮಿನ್ ಆಗ್ತಾ ಇದ್ದಾರೆ. ನವೀನ್ ರಾಜ್ಗೆ ಮನೇಲಿ ತುಂಬ ಕೆಲಸ ಇದೆ, ಪಾಪ ಅವ್ನು ಬರೋಕ್ಕಾಗಲ್ಲ. ಅದಕ್ಕೆ ಇವತ್ತು LIC ಮಂಜಣ್ಣ ಅವ್ರಿಗೆ ಬಿಟ್ಕೊಟ್ಟು ಹೋಗಿದ್ದಾನೆ, ನೀವು ನೋಡ್ಕೊಳ್ಳಿ ಅಂತ. ಇನ್ನು ಮುಂದೆ ಅವ್ರು ನಮ್ಮ ಜೊತೆಲಿ ಕೈ ಜೋಡಿಸ್ತಾರೆ. ಜೊತೆಗೆ ಮಿಲಿಟರಿ ಮಂಜು ಜೊತೆ ಇರ್ತಾರೆ ಅಂತ ಹೇಳ್ತಾ ಈಗ ಒಂದು ನಮ್ಮ ಸಿಂಗ್ರಿ ರಂಗನಾಥ್ ಸರ್, ನಮ್ಮ ಅಣ್ಣ ಅಂತೂ ಅವರು 2ನೇ ಅಣ್ಣ. ದೊಡ್ಡಣ್ಣ ಬಂದಿಲ್ಲ ಇವತ್ತು, ಅವರು 2ನೇ ಅಣ್ಣ. ನಮ್ಮ ಪ್ರೀತಿ ವಿಶ್ವಾಸ ಇರೋವರೆಗೂ ಅಣ್ಣ ಅವರ ಆಶೀರ್ವಾದ ನಮಗಿದ್ದೇ ಇರುತ್ತೆ. ಇಲ್ಲಿ ಇರೋರು ಎಲ್ಲರ ಆಶೀರ್ವಾದ, ಕಿರಿಯರ ಆರೈಕೆ, ಹಿರಿಯರ ಆಶೀರ್ವಾದ ಕಮಲಮ್ಮವ್ರ ಮೇಲೆ, ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ಬಂದು ಆಡಿ ಅರಸಿದ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಈಗ ನಮ್ಮ ಅತಿಥಿ ಗಣ್ಯರಾಗಿ ಆಗಮಿಸಿದಂಥ ಹಿರಿಯ ಕಲಾವಿದರಾದಂಥ ನಮ್ಮ ಸಹೋದ್ಯೋಗಿಗಳಾದಂಥ ಶಿವಕುಮಾರ್ ಆರಾಧ್ಯ ಅವರಿಗೆ ಒಂದು ಚಿಕ್ಕ ಉಡುಗೊರೆಯನ್ನು, ಒಂದು ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೀವಿ.